ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ಲಾಗಿನ್ ಕನ್ನಡ. ನಾನು ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ನಾಳೆನೇ. ಸೊ ನೈಟೇ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲವನ್ನು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಬೆಳಗಿನ ಜಾವನೇ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಿಸ್ಕೊಂಬರ್ಬೇಕಲ್ಲ. ಸೊ ಹಾಗಾಗಿ ಆಗೋದಿಲ್ಲ ಅಂತ ಎಲ್ಲ ನೈಟೇ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಬೆಳಿಗ್ಗೆ ಎಲ್ಲ ಎದ್ದು ಬೇಗ ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಎಲ್ಲ ರೆಡಿ ಆಗ್ತಾ ಹೋಗ್ತೀವಿ. ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ನಾವು ಅಂದ್ಕೊಳ್ಳೋದೇ ಒಂದು, ಬಟ್ ಅಲ್ಲಿ ಆಗೋದೇ ಅಂತಂದು ಬೇಗನೆ ಎದ್ದು ಬೇಗ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಮಗಳು ಎದ್ದಿದ್ದು ಸ್ವಲ್ಪ ಲೇಟೇ ಆಗೋಗ್ಬಿಡ್ತು. ಬೇಗ ಎದ್ದೇಳಂದೆ. ಬೆಳಗ್ಗೆ ಯಾವ ಮಕ್ಕಳು ಕೂಡ ಎದ್ದೇಳಲ್ಲ, ಆದರೂ ಕೂಡ 4 o'clockಗೆ ಎದ್ದೆ ನಾನು. ಸೊ ಎಲ್ಲ ರೆಡಿ ಮಾಡಿಕೊಂಡು ಸೀರೆ ಪೇರೆ ಎಲ್ಲ ವೇರ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಗೋಗ್ಬಿಡ್ತು. ಸೊ ಪರವಾಗಿಲ್ಲ ಅಂತ ನನ್ನ ಮಗಳು ಎದ್ದಿದ್ದು 5:30ಗೆ. ಅವಳಂತೂ ಅದರಲ್ಲೂ ಅಳ್ತಾ ಇದ್ಲು, ಮಗಳಾಗಿದ್ದೇಳಕ್ಕೆ ಆಗ್ತಿಲ್ಲ ಮ್ಯಾಮ್, ತುಂಬ ಕಷ್ಟ ಆಗ್ತಿದೆ ಅಂತ ಅಂತಿದ್ಲು. ಸೊ ಆದರೂ ಸ್ವಲ್ಪ ಸಮಾಧಾನ ಮಾಡಿ ಬೇಗ ಎದ್ದೇಳಿಸ್ಬಿಟ್ಟೆ. ಸೊ ಬೇಗ ಎದ್ದೇಳಿಸಿ ಅವಳಿಗೆಲ್ಲ ರೆಡಿ ಮಾಡಿ ಹೋಗೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ನಾನು ಸ್ಯಾರಿ ಬೇರೆ ವೇರ್ ಮಾಡಬೇಕಿತ್ತಲ್ಲ. ಸೊ ಹಾಗೆ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಲೇಟ್ ಅಂತಂದರೆ ಅಷ್ಟೊಂದೇನಾಗಲಿಲ್ಲ. 7:30ಗೆಲ್ಲ ಹೋದ್ವಿ ದೇವಸ್ಥಾನಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಊರಲ್ಲಾದರೆ ಮಧ್ಯಾಹ್ನದವರೆಗೂ ಆಗುತ್ತೆ. ಇಲ್ಲ ಅಂತಂದರೆ ಬೆಳಿಗ್ಗೆನೇ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದುಬಿಡ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಹುತ್ತಕ್ಕೆ ಹಾಲು ಬಿಡೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ತರಹದ ಊಟ ತಿಂಡಿ ಏನು ಕೂಡ ತಿನ್ನೋದಿಲ್ಲ. ಸೊ ಮಕ್ಕಳಾದರೂ ಸಹಿ, ಯಾರಾದರೂ ಸರಿ, ಬಟ್ ಏನೂ ತಿನ್ನೋಕ್ಕೆ ಹೋಗಲ್ಲ. ಸೊ ಅದು ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಮನೆಗೆ ಬಂದು ಏನಿದೆ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊತೀವಿ. ಈ ಥರನ ನಾವು ನಮ್ಮ ಹಬ್ಬನ ಆಚರಣೆ ಮಾಡ್ಕೊತೀವಿ. ಹೀಗೆ ಹೇಳಬೇಕು ಅಂತಂದರೆ ಅಷ್ಟೊಂದು ಪರ್ಫೆಕ್ಟಾಗಿ ಸೀರೆನ ವೇರ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಸಿಂಪಲ್ಲಾಗಿ ಒಂದು ನಾರ್ಮಲಾಗಿ ಉಟ್ಕೋತೀವಲ್ಲ ಅಂತ. ಇದು ಕಂಪ್ಲೀಟಾಗಿ ಪೂಜೆ ಆದಂಗೆ. ನಾವು ಮನೇಲಿ ಯಾವುದೇ ಕಾರಣಕ್ಕೂ ಹುತ್ತಕ್ಕೆ ಹಾಲು ಬಿಡೋವರೆಗೂ ಮನೇಲಿ ಪೂಜೆ ಮಾಡಲ್ಲ. ಸೊ ಮನೆಗೆ ಬಂದು ಅದೆಲ್ಲ ಮುಗಿಸ್ಕೊಂಡ ನಂತರ ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊತೀವಿ. ಮನೇಲಿ ಬಂದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾನು ಬೇಗ ಎದ್ದಿದ್ದರಿಂದ ಪೂಜೆ ಎಲ್ಲ ಬೇಗನೆ ಆಗೋಗ್ಬಿಡ್ತು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಪೂಜೆ ಒಂದು ಮಾಡೋದಿತ್ತು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾನು ಇವತ್ತಿನ ತಿಂಡಿಗೆ ಇಡ್ಲಿ ಸಾಂಬಾರು ಹಾಗೆ ಚಟ್ನಿನ ಮಾಡ್ಕೊಂಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ. ಸೊ ನನ್ನ ಮಗಳು ಸ್ಕೂಲಿಗೆ ಹೋಗಬೇಕಲ್ಲ. ಸೊ ಹಾಗಾಗಿ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿನೇ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ವೇರ್ ಮಾಡಿರುವಂಥ ಸೀರೆ ಅಮೆಝಾನಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 499 ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ತುಂಬಾ ಸಾಫ್ಟಾಗಿತ್ತು. ನನಗೆ ಸೀರೆ ಉಟ್ಟಿದ್ದೀನಿ ಅನ್ನೋ ಥರನೇ ಫೀಲ್ ಆಗ್ತಿರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಸೊ ನಾನು ಜಾಸ್ತಿ ಸೀರೆನ ವೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ಥರ ಹಬ್ಬದ ಟೈಮಲ್ಲಿ ಏನಾದರೂ ಇದ್ದರೆ ಹಾಕೊತೀನಿ ಅಷ್ಟೇ. ಸೊ ಹಾಗೆ ಇವತ್ತು ಹಬ್ಬದ ಅಡುಗೆ ಏನಾದರೂ ಮಾಡ್ಕೊಂಬಿಡೋಣ ಅಂತ ಕಡಲೆಕಾಳು ಹಾಗೆ ಬಟಾಣಿನ ಬದನೆಕಾಯಿನ ಸೇರಿಸ್ಕೊಂಡು ಒಂದು ಗೊಜ್ಜುನ ಮಾಡ್ಕೊಂಬಿಡೋಣ ಅಂತ ಅದಕ್ಕೂ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ. ಇದು ಆಲ್ಮೋಸ್ಟ್ ಇದೆಲ್ಲ ಮಾಡೋದಕ್ಕೆ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆಗೆಲ್ಲ ಮಾಡ್ಕೊಂಬಿಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಂದು ಪ್ಯಾನಿಗೆ ಮೀಡಿಯಮ್ ಸೈಜ್ 2 ಈರುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ 1-2 ಗೆಡ್ಡೆ ಬೆಳ್ಳುಳ್ಳಿ, ಅದರ ಜೊತೆಗೆ 3-4 ಟೊಮೆಟೊ, 1-2-3 ಇಂಚ್ ಆಗುವಷ್ಟು ಶುಂಠಿನ ಹಾಕಿ ಚೆನ್ನಾಗಿ ಎಣ್ಣೆನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ನಾನು ಇದೇ ಪಾತ್ರೆಯಲ್ಲಿ ಗೊಜ್ಜು ಕೂಡ ಮಾಡ್ಕೊತಿದ್ದೀನಿ. ಸೊ ಹಾಗಾಗಿ ಇದರಲ್ಲೇ ಫ್ರೈ ಮಾಡ್ಕೊಂಬಿಡೋಣ ಅಂತ ಹಾಗೆ ಇದಕ್ಕೇನೆ ಫ್ರೈ ಮಾಡ್ಕೊತಿದ್ದೀನಿ. 1-2-3 ಪೀಸ್ ಆಗುವಷ್ಟು ಚಕ್ಕೆ, ಹಾಗೆ 3-4 ಪೀಸ್ ಆಗುವಷ್ಟು ಲವಂಗನ ಹಾಕಿ ಚೆನ್ನಾಗಿ ಅದು ಕೂಡ ಎಣ್ಣೆಯಲ್ಲಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಚಿಲ್ಲಿ ಪುಡಿ, ಧನಿಯಾ ಪುಡಿ ತೊಗೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ 7-8 ತೊಗೊತಿದ್ದೀನಿ, ಮೀಡಿಯಮ್ದು, ಜಾಸ್ತಿ ಖಾರ ಏನಿರಲ್ಲ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ 5-10 ನಿಮಿಷ ಹಾಗೆ ಬಿಟ್ಬಿಡೋಣ, ಚೆನ್ನಾಗಿ ತಣ್ಣಗಾಗಲಿ. ಆಮೇಲೆ ಬೇಕಾದರೆ ಗ್ರೈಂಡ್ ಮಾಡ್ಕೊಂಬರೋಣ. ನಾನಿಲ್ಲಿ ಸಾಂಬಾರಿಗೆ ಇವತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಈ ಥರ ಹಬ್ಬದ ಟೈಮ್ಗಳಲ್ಲಿ ನುಗ್ಗೆಕಾಯಿ ಸಾಂಬಾರು ಆದರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ಮಾಡ್ಕೊಂಡಿರ್ತೀವಿ, ಆ ಒಬ್ಬಟ್ಟು ಸಾಂಬಾರಿಗೆ ನುಗ್ಗೆಕಾಯಿ ಕೂಡ ಹಾಕ್ಕೊಂಡಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಬಿಡೋಣ ಅಂತ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬೇಸಿಕ್ ಮಸಾಲೆನ ಯೂಸ್ ಮಾಡಿಕೊಂಡು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ನುಗ್ಗೆಕಾಯಿ ಸಾಂಬಾರು ಕೂಡ. ಈಗ ತರಕಾರಿ ಹಾಗೆ ಕಾಳುಗಳನ್ನೆಲ್ಲ ಒಗ್ಗರಣೆ ಮಾಡ್ಕೊಂಡು ಬಂದ್ಬಿಡೋಣ. ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ. ನಂತರ ನಾನಿಲ್ಲಿ ಕಟ್ ಮಾಡಿರುವಂಥದ್ದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕಡಲೆಕಾಳು ಹಾಗೆ ಕಟ್ ಮಾಡಿರುವಂಥ ಆಲೂಗೆಡ್ಡೆ, ಕಟ್ ಮಾಡಿರುವಂಥ ಬದನೆಕಾಯಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನಾರ್ಮಲ್ ಆಗಿ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೀವು ಬೇಕಂದರೆ ಪಾತ್ರೆಯಲ್ಲೇ ಬೇಯಿಸ್ಕೊಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಂಡು ಜಸ್ಟ್ ವಿಜಿಲ್
ಕೂಗಿದ ನಂತರ ತಣ್ಣೀರು ಸ್ವಲ್ಪ ಮೇಲ್ಗಡೆ ಹಾಕಿ ವಿಜಿಲ್ನ ತೆಗೆದುಬಿಡ್ತೀನಿ. ಇಲ್ಲ ಅಂತಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ಸೊ ನನಗೆ ಬೇಗ ಆಗಬೇಕಿತ್ತು. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಆರಾಮಾಗಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು. ಈ ಥರ ಮಾಡಿದ್ರೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ, ಹಾಗೆ ಗ್ಯಾಸ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವಲ್ಪ ಉಪ್ಪು ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಇದೆಲ್ಲ ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಹಾಗಾಗಿ ಈ ಥರ ಒಗ್ಗರಣೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಯಾವುದೇ ತರಹದ ಅಡುಗೆಗಳನ್ನ ಮಾಡಿಕೊಂಡ್ರೂ ಕೂಡ ನಾವೇನು ತರಕಾರಿ ಅಥವಾ ಈ ನಾನ್ ವೆಜ್ ಏನು ಮಾಡಿರ್ತೀವಿ ಅದನ್ನು ಆಲ್ಮೋಸ್ಟ್ ನಾವು ಒಗ್ಗರಣೆಲೆ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. 3/4% ಒಗ್ಗರಣೆಲೆ ಬೇಯ್ದಿರುತ್ತೆ ಅಂತಲೇ ಹೇಳ್ಬೋದು. ಒಗ್ಗರಣೆ ಮಾಡಿಕೊಂಡು ಆದಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ಯಾವ ತರಹದ ಅಡುಗೆಗಳನ್ನ ಮಾಡಿಕೊಂಡ್ರು ಸೊ ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾನು ಇವಾಗ ಒಗ್ಗರಣೆ ಕೊಟ್ಟಿದ್ದೀನಿ, ಇದನ್ನು ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಈ ಥರ ನೋಡಿ ಕಂಪ್ಲೀಟಾಗಿ ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಇವಾಗ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊತಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನೀವು ಬೇಕಾದರೆ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಬೋದು, ತೊಂದರೆ ಇಲ್ಲ. ಸೊ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡ ನಂತರ ತಕ್ಷಣವೇ ವಿಜಿಲ್ನ ಎತ್ಬಿಡ್ತೀನಿ, ಜಾಸ್ತಿ ಬಿಡೋಕ್ಕೆ ಹೋಗಲ್ಲ. ಸೊ ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ, ಫೈನ್ ಪೇಸ್ಟು. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಅದು ಗ್ರೈಂಡ್ ಆದ ನಂತರ ಮಿಕ್ಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಗಲೇ ಫ್ರೈ ಮಾಡಿರುವಂಥ ಪಾತ್ರೆಗೆ ತಗೊಂಡು ಇದೇ ಪಾತ್ರೆಯಲ್ಲಿ ಗೊಜ್ಜನ್ನ ಮಾಡ್ಕೊತಿದ್ದೀನಿ. ಬೆಂದಿರುವಂಥ ಕಾಳು ಹಾಗೆ ಆಲೂಗಡ್ಡೆ ಬದನೆಕಾಯಿನ ಹಾಕೊತಿದ್ದೀನಿ. ನಂತರ ಇದು ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ, ನಾರ್ಮಲಾಗಿ ಹಾಕೊಂಡ್ರೆ ಸಾಕು. ಆಲ್ಮೋಸ್ಟ್ ನೋಡಿ ಯಾವ ಥರ ಬಂದಿದೆ ಅಂತ, ಈ ಥರ ಬೆಂದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿರುವಂಥ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಆದಷ್ಟು ಗ್ರೇವಿ ಟೈಪ್ ಬೇಕಾದರೂ ಗ್ರೇವಿ ಟೈಪ್ ಮಾಡ್ಕೊಬೋದು, ಇಲ್ಲಾಂತಂದರೆ ಸಾಂಬಾರು ರೀತಿ ಮಾಡ್ಕೋಬೇಕಂದ್ರೂ ಸಾಂಬಾರು ರೀತಿನೇ ಮಾಡ್ಕೋಬೋದು. ಆದಷ್ಟು ಇದು ಗೊಜ್ಜು ಅಂತ ಆದಮೇಲೆ ಗೊಜ್ಜು ಟೈಪೇ ಇರಬೇಕು, ನಾರ್ಮಲಾಗಿ ಸಾಂಬಾರು ಏನು ಬೇಕಾಗಿಲ್ಲ. ನಿಮಗೆ ಯಾವ ಥರ ಬೇಕಾಗುತ್ತೆ ಆ ಥರನ ನೀವು ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಗೊಜ್ಜು ಟೈಪೇ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಮಸಾಲೆನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 5ರಿಂದ 6-7 ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟು ಕುದಿಸ್ಕೊಂಡ ನಂತರ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕುದಿ ಬಂದಿದೆ, ಗೊಜ್ಜು ಕೂಡ ರೆಡಿಯಾಗಿದೆ. ಸೊ ನಂತರ ನಾನಿಲ್ಲಿ ಕೊನೆಯಲ್ಲಿ ಒಂದು ಮಿಕ್ಸ್ ಕೊಟ್ಕೊಂಡ್ಬಿಟ್ರೆ ಸೂಪರಾಗಿರುವಂಥ ಕಡಲೆಕಾಳು ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ. ಹಬ್ಬದ ಟೈಮ್ಗಳಲ್ಲಿ ಈ ಥರ ಗೊಜ್ಜುಗಳು ಅಥವಾ ಕೋಸಂಬರಿ ಇಂಥ ರೆಸಿಪೀಸ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲದನ್ನು ಕೂಡ ಮಾಡಿಕೊಂಡ್ರೆ ಹಬ್ಬ ಫುಲ್ಫಿಲ್ ಅಂತಲೇ ಅನಿಸುತ್ತೆ. ಮೊದಲೆಲ್ಲ ಮದುವೆಗಳ ಟೈಮಲ್ಲಿ ಜಾಸ್ತಿ ಈ ಥರ ಗೊಜ್ಜುಗಳು ಮಾಡ್ತಿದ್ರು, ಇವಾಗೆಲ್ಲ ಇದು ತುಂಬಾ ರೇರು, ಯಾರು ಕೂಡ ಮಾಡಲ್ಲ. ಈಗಿರುವಂತಹ ತರಕಾರೀಸು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ, ಇದು ತುಂಬಾ ರೇರ್ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಕಡುಬು ಕೂಡ ಮಾಡ್ಕೊಂಬಿಡೋಣ ಅಂತ ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 1/4 ಲೀಟರ್ ಆಗುವಷ್ಟು ನೀರಿಗೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಹಾಗೆ ಒಂದು ಕುದಿ ಬರ್ಸ್ಕೊತಿದ್ದೀನಿ. ನಾರ್ಮಲ್ ಆಗಿ ನಾವು ರೊಟ್ಟಿನ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಡುಬಿಗೆ. ನಾನಿಲ್ಲಿ ಈ ಕಪ್ ಮೆಜರ್ಮೆಂಟಲ್ಲಿ ಒಂದು 3 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ನನಗೆ ಒಂದು 18 ಏನೋ ಆಗಿತ್ತು. ಸೊ ನೀವು ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಜಾಸ್ತಿ ಕೂಡ ಮಾಡ್ಕೊಬೋದು. ಇವಾಗ ಈ ಕುದಿರುವಂಥ ನೀರಿಗೆ ಇದನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಬೋಣ. ಆಲ್ಮೋಸ್ಟ್ ಆದಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ನೀರನ್ನ ಜಾಸ್ತಿ ಬೆರ್ಸಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿ ನಮಗೆ ಮೀಡಿಯಮ್ ಸೈಜಾಗಿ ಉಂಡೆ ಕಟ್ಕೊಂಡ್ರೆ ಸಾಕು, ಆ ರೀತಿ ನಾವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಕೂಡ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ, ನಾರ್ಮಲ್ ಆಗಿ ನೋಡ್ಕೊಂಡು ನೀರನ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3 ಕಪ್ ತೊಗೊಂಡಿದ್ನಲ್ಲ, ಹಾಗಾಗಿ ಒಂದು 1/4 ಲೀಟರ್ ಆಗುವಷ್ಟು ನೀರನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕಂತಂದರೆ ಅದು ಕಂಪ್ಲೀಟಾಗಿ ಹಿಟ್ಟನ್ನೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು, ಮೊದಲೇ ನಮ್ಗೆ ಕಲ್ಸೋಕ್ಕಾಗಲ್ಲ. ನೀಟಾಗಿ ಅದು ಬಿಸಿನೀರಾಗಿರೋದ್ರಿಂದ ಸ್ವಲ್ಪ ತಣ್ಣಗಾದ ನಂತರ ನಾವು ಅದನ್ನು ಕಲಿಸ್ಕೊಬೇಕು. ಸೊ ಹಾಗಾಗಿ ಇವಾಗ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಕೊಡ್ಕೊಂಬಿಡೋಣ. ನೋಡಿ ನಾನು ಯಾವ ರೀತಿ ನೀರನ್ನ ಹಾಕ್ಕೊತಿದ್ದೀನಿ, ನೀವು ಅದೇ ರೀತಿ ಹಾಕ್ಕೊಬೋದು. ನಾನು ಮೊದಲೆಲ್ಲ ಹಳೆ ವೀಡಿಯೋಸ್ಗಳಲ್ಲೆಲ್ಲ ತೋರಿಸಿದ್ದೀನಿ. ಈ ಥರ ನಾನು ರೊಟ್ಟಿ ಕೂಡ ಮಾಡ್ಕೊತಿದ್ದೀನಿ. ರೊಟ್ಟಿ ಹದಕ್ಕೆ ನಾವು ಈ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಾರ್ಮಲಾಗಿ. ಇವಾಗ ಇದನ್ನು ಒಂದು 5ರಿಂದ 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಹಾಗೆ ಕಲ್ಸೋಕ್ಕಾಗಲ್ಲ, ತುಂಬಾ ಬಿಸಿ ಇರುತ್ತೆ ಜಾಸ್ತಿ ಹಾಗೆ. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಬಿಟ್ಬಿಡೋಣ. ನಾನಿಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊತಿದ್ದೀನಿ. ನಾನು ಸಿಹಿ ಕಡುಬು ಮಾಡ್ಕೊಳ್ಳೋದ್ರಿಂದ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು
ಒಂದು ಪ್ಯಾಕೆಟು 15 ರೂಪಾಯಿ. ಸೊ ಹಾಗಾಗಿ 2 ಪ್ಯಾಕೆಟ್ಗೆ ನನಗೆ ಒಂದು 300 ಅಥವಾ 250 ಗ್ರಾಮಿನೋ 1/4 kg ಆಗುವಷ್ಟು ಎಳ್ಳು ಸಿಗ್ಬೋದು. ಸೊ ಹಾಗಾಗಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ನಾನಿಲ್ಲಿ ನೋಡಿ ಯಾವ ಥರ ಕಲಿಸ್ಕೊತಿದ್ದೀನಿ ಅದೇ ಥರ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಾರ್ಮಲಾಗಿ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಹಿಟ್ಟನ್ನ ನಾರ್ಮಲಾಗಿ ಜಾಸ್ತಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಸಾಕು. ಆದಷ್ಟು ಜಾಸ್ತಿ ಅಂಗ ಇರುತ್ತಲ್ಲ ಅದರಲ್ಲಿ ನೀವು ಕಲಿಸ್ಕೊಬೋದು. ಅಕಸ್ಮಾತ್ ಏನಾದರೂ ನಿಮಗೆ ಹಿಟ್ಟು ತುಂಬ ಗಟ್ಟಿಯಾಗಿದೆ, ಸ್ವಲ್ಪ ತೆಳ್ಳಗಬೇಕು ಅನ್ನೋ ಥರ ಇದ್ದರೆ ನೀವು ನಾರ್ಮಲಾಗಿ ತಣ್ಣಗಿರುವಂಥ ನೀರನ್ನ ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಬೋದು. ಈಗ ಎಳ್ಳನ್ನ ತೊಗೊಂಡಿದ್ನಲ್ಲ ಅದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಡೋಣ. ಜಾಸ್ತಿ ಎಳ್ಳನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಚಿಟಪಟ ಅಂದರೆ ಸಾಕಾಗುತ್ತೆ. ಆ ರೇಂಜಿಗೆ ನಾವು ಬಿಸಿ ಮಾಡಿಕೊಂಡು ಒಂದು ನಾರ್ಮಲ್ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 2 ಪೀಸ್ ಆಗುವಷ್ಟು ಏಲಕ್ಕಿನ ಸೇರಿಸ್ಕೊಂಡು ಹಾಗೆ ಬೇಕಾಗುವಷ್ಟು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ಹಾಗೆ ಜಸ್ಟ್ ಆನ್ ಆಫ್ ಆ ಥರ ಗ್ರೈಂಡ್ನ ಮಾಡ್ಕೊಳ್ಳೋಣ. ಯಾಕಂತಂದರೆ ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕರಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಬೆಲ್ಲನ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆನ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿರುವಂಥ ಸ್ಟಫಿಂಗ್ ರೆಡಿನೇ ಆಗೋಗ್ಬಿಡುತ್ತೆ. ನೋಡಿ ಈ ಥರ ನಾನು ತೋರಿಸಿದ್ದೀನಲ್ಲ ಈ ಥರ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಆಗೋಗ್ಬಿಡುತ್ತೆ ಸ್ಟಫಿಂಗ್ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ತಿಂದು ತೋರಿಸ್ತಿಲ್ಲ, ನಾನು ಎಡೆ ಹಿಡಿಬೇಕು. ಸೊ ಹಾಗಾಗಿ ಹಾಗೆ ಮಾಡ್ತಿದ್ದೀನಿ. ನೋಡಿ ಈ ಥರ ಆದರೆ ಸಾಕಾಗುತ್ತೆ. ಸೊ ನೋಡಿ ಇಷ್ಟ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಅದ್ರ ಜೊತೆಗೆ ಇವಾಗ ರೆಡಿಯಾಗಿರುವಂಥ ಹಿಟ್ಟನ್ನು ಕೂಡ ಕಲಿಸ್ಕೊಂಡ್ಬಿಡೋಣ. ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಇಲ್ಲೇ ನೋಡ್ಬೋದು. ಓಕೆ ನೋಡಿ, ಇವಾಗ ನಾನು ಕಲಸಿಟ್ಕೊಂಡಿರುವಂಥ ಹಿಟ್ಟು ಈ ಥರ ನಾನು ಕಲಸಿದ್ದೀನಿ ನಾರ್ಮಲಾಗಿ. ಈ ಥರ ಇದು ಬೇಕಾದರೆ ಇದ್ರೆ ನಾವು ರೊಟ್ಟಿ ಕೂಡ ಮಾಡ್ಕೊಬೋದು ಆರಾಮಾಗಿ. ಇನ್ನೂ ಒಂದು ಸಲ ಹಾಗೆ 1-2ರಿಂದ 3 ಸೆಕೆಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನನಗೆ ಇದರಲ್ಲಿ ಒಂದು 10ರಿಂದ 18 ಏನೋ ಆಗಿತ್ತು. ಸೊ ನೀವು ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಬೋದು, ಬೇಕು ಅಂತಂದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೊಬೋದು. ನಮ್ಮ ಮನೇಲಿ ಇರೋದು ನಾವು 3, ನಮಗಿಷ್ಟು ಸಾಕಾಗುತ್ತೆ. ಜಾಸ್ತಿ ಸ್ವೀಟ್ ಏನು ತಿನ್ನಲ್ಲ ನಮ್ಮ ಮನೇಲಿ. ಸೊ ನಾನು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಮಾಡ್ಕೊತಿದ್ದೀನಿ. ಸೊ ನೋಡಿ ಇವಾಗ ನಾನು ಉಂಡೆನ ಮಾಡ್ಕೊತಿದ್ದೀನಿ, ಯಾವ ರೀತಿ ಮಾಡ್ಕೊತೀನಿ ಅಂತ. ನಿಮಗೆ ದಪ್ಪ ಬೇಕು ಅಂತಂದರೆ ದಪ್ಪ ಕೂಡ ಮಾಡ್ಕೊಬೋದು, ನಿಮಗೆ ಸ್ಮಾಲ್ ಸೈಜ್ ಬೇಕು ಅಂತಂದರೆ ಕೂಡ ಸ್ಮಾಲ್ ಸೈಜ್ ಮಾಡ್ಕೊಬೋದು. ಈ ಥರ ಉಂಡೆನ ತೊಗೊಂಡು ನಾರ್ಮಲಾಗಿ ಸ್ವಲ್ಪ ಕೈಲೇ ಹಾಗೆ ನಾದ್ಕೊಂಡು ಉಂಡೆ ಶೇಪ್ನ ಮಾಡ್ಕೊಂಡ್ಬಿಡೋಣ. ನೋಡಿ ಇವಾಗ ನಾನು ಯಾವ ಥರ ಬಟ್ಲನ್ನ ಮಾಡ್ಕೊತೀನಿ ನೀವು ನೋಡ್ಬೋದು. ಕಡುಬಿಗೆ ಈ ಥರ ಕೈಲೇನೆ ಸ್ವಲ್ಪನೇ ಹಾಗೆ ಹಿಟ್ಟನ್ನ ತಗೊಂಡು ಕೈಲೇನೆ ಈ ಥರ ಶೇಪ್ ಕೊಟ್ಕೊಂಡ್ಬಿಡೋಣ. 2 ಕೈಗೂ ಸ್ವಲ್ಪ ಹಿಟ್ಟನ್ನ ಚೆನ್ನಾಗಿ ಹಾಕೊಂಡ್ಬಿಟ್ಟು ನಂತರ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನೀವು ಹಿಟ್ಟನ್ನ ಹಾಕ್ಕೊಂಡಿಲ್ಲ ಅಂತಂದರೆ ಅದು ಕರೆಕ್ಟಾಗಿ ಬರಲ್ಲ. ಸೊ ಸ್ವಲ್ಪ ಮೆತ್ಕೊಂತಿರುತ್ತೆ. ಸೊ ಹಾಗಾಗಿ ಈ ರೀತಿ ಅಂಗೈಲಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಾನು ಯಾವ ಥರ ಮಾಡ್ತಿದ್ದೀನಿ ನೋಡಿ. ಈ ಥರ ಈ ಬೆರಳಿರುತ್ತೆ ನೋಡಿ, ದೊಡ್ಡ ಬೆರಳು, ಇದನ್ನು ಮಧ್ಯದಲ್ಲಿ ಇಟ್ಕೊಂಡು ಮಿಕ್ಕಿರುವಂಥ 4 ಬೆರಳಿಂದ ಚೆನ್ನಾಗಿ ರೌಂಡ್ ಶೇಪ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಕಡುಬು ರೆಡಿನೇ ಆಗೋಗ್ಬಿಡುತ್ತೆ. ಈ ಥರ ನೋಡ್ಬೋದು ನೀವು ನಾನು ಯಾವ ಥರ ಮಾಡ್ತಿದ್ದೀನಿ ಅಂತಂತ ನೋಡ್ಬೋದು. ಈ ಬೆರಳನ್ನ ತಗೊಂಡು ಈ ಬೆರಳು ಸಹಾಯದಿಂದ ನಾರ್ಮಲಾಗಿ ಬಟ್ಟಲ್ ಥರ ಮಾಡ್ಕೊತಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡ್ಬೋದು ನೀವು. ಸೊ ಇದು ನಿಮ್ಗೆ ಏನಾದರೂ ಈ ಥರ ಮಾಡೋಕ್ಕಾಗಲಿಲ್ಲ, ನಮಗೆ ಬರಲ್ಲ ಮೇಡಮ್ ಅನ್ನೋ ಥರ ಇದ್ದರೆ ಇದು ಕರ್ಜಿಕಾಯ್ದೇ ಒಂದು ಇದು ಸಿಗುತ್ತೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೇಲಿ ಇರುತ್ತೆ. ಆ ಥರ ಬೇಕಾದರೂ ನೀವು ಮಾಡ್ಕೊಬೋದು. ನಾನು ಅದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ, ಕೈಲೇ ಎಲ್ಲ ಮನೇಲೇ ಮಾಡ್ಕೊತೀನಿ. ಸೊ ನೋಡ್ಬೋದು ಇವಾಗ ಇದು ರೆಡಿಯಾಗಿದೆ. ನಿಮ್ಗೆ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜ್ ಕೂಡ ಮಾಡ್ಕೊಬೋದು, ಚಿಕ್ಕ ಸೈಜ್ ಆದ್ರೂ ಸ್ಮಾಲ್ ಆಗಿ ಮಾಡ್ಕೊಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಮಾಡ್ಕೊತಿದ್ದೀನಿ. ಇಷ್ಟ ಆಗಿದೆ. ಇವಾಗ ಇದು ರೆಡಿಯಾಗಿದೆ ಆಲ್ಮೋಸ್ಟ್. ಇವಾಗ ಇದಕ್ಕೆ ಸ್ಟಫಿಂಗ್ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಂಬಿಡೋಣ. ನಾನು ಫೋಲ್ಡ್ ಏನು ಇದ್ರಲ್ಲಿ ಮಾಡೋಕ್ಕೆ ಹೋಗಲ್ಲ, ಕೈಲೇ ಫೋಲ್ಡ್ ಮಾಡ್ಕೊತೀನಿ. ಆರಾಮಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಸ್ಟಫಿಂಗ್ ಎಷ್ಟು ಬೇಕಷ್ಟು, ಆದಷ್ಟು ಮಧ್ಯೆ ಏನಿರುತ್ತೆ ತುಂಬ ಸ್ವಲ್ಪ ಗಟ್ಟಿ ಇರಲಿ, ಮೇಲ್ಗಡೆದ್ರದೆಲ್ಲ ಸ್ವಲ್ಪ ತೆಳಿ ಇದ್ರೂ ಪರವಾಗಿಲ್ಲ. ನಾರ್ಮಲ್ ಆಗಿ ನೀವು ಬಟ್ಲನ್ನ ಮಾಡ್ಕೊಬೋದು. ನೋಡಿ ಈ ಥರ ನಾನು ಇಲ್ಲಿ ಸ್ಟಫಿಂಗ್ನ ಫುಲ್ ಮಾಡಿಬಿಟ್ಟು ಈ ಥರ ಫಿಲ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಇವಾಗ ಇದನ್ನು ಮಡಿಸ್ತೀನಿ ಎಷ್ಟು ಚೆನ್ನಾಗಿ. ಆಲ್ಮೋಸ್ಟ್ ನಾವು ಇದು ಡಬ್ಬ ಬರುತ್ತೆ ನೋಡಿ, ಆ ರೀತಿ ಮಡ್ಚೋ ಥರನೇ ಆಗುತ್ತೆ. ಆರಾಮಾಗಿ ಕೈಲೇ ಕೂಡ ಮಡ್ಚ್ಕೊಬೋದು. ಅದು ವೇಸ್ಟೇಜ್ ಕೂಡ ಬರುತ್ತೆ, ಅದು ಕೂಡ ವೇಸ್ಟ್ ಆಗುತ್ತೆ. ಸೊ ಅದು ಬೇರೆದಕ್ಕೆ ಯೂಸ್ ಮಾಡ್ಕೊಬೋದು. ಆ ಥರ ಮಾಡೋದ್ರಿಂದ ನಮ್ಗೆ 2 ಕೆಲಸ ಆಗುತ್ತೆ. ಸೊ ಹಾಗಾಗಿ ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕಷ್ಟ ಏನು ಅನಿಸೋದೇ ಇಲ್ಲ. ನೋಡ್ಬೋದು ನೀವು ಇಲ್ಲಿ ನಾನು ಯಾವ ಥರ ಮಡಚ್ತಾ ಇದ್ದೀನಿ ಅಂತ. ನೋಡಿ ಈ ಥರ ಮಡ್ಚ್ಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಹೊರಗಡೆ ಬಂದರೂ ಏನು ತೊಂದರೆ ಆಗೋಲ್ಲ. ನೋಡಿ ಈ ಥರ ಮಡ್ಚ್ಕೊಂಡ್ರೆ ಕರ್ಜಿಕಾಯಿ ರೆಡಿನೇ ಆಗೋಗ್ಬಿಡುತ್ತೆ. ಆರಾಮಾಗಿ ತುಂಬ ಚೆನ್ನಾಗಿ ಈಸಿಯಾಗಿ ಕೂಡ ಮಾಡ್ಕೊಬೋದು. ನಾರ್ಮಲಾಗಿ ಒಂದು ಬೆರಳಿ ಸಹಾಯದಿಂದ ಆರಾಮಾಗಿ ಮಡ್ಚ್ಕೊಬೋದು. ಈಗ ಕಡುಬು ರೆಡಿನೇ ಆಗೋಗ್ಬಿಟ್ಟಿದೆ. ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ನಾನು ನಿಮ್ಗೆ ಇನ್ನೂ ಒಂದು ಬೇಕಾದರೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ಆರಾಮಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ಯಾವ ಅಡುಗೆ ಕೂಡ ಕಷ್ಟನೇ ಅನಿಸೋದಿಲ್ಲ. ಆರಾಮಾಗಿ ನಾರ್ಮಲಾಗಿ ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಒಂದು ರೆಡಿಯಾಗಿದೆ. ಇವಾಗ ನಾನು ನಿಮಗೆ ಇನ್ನೂ ಒಂದು ಕೂಡ ತೋರಿಸ್ತೀನಿ. ಇನ್ನೂ ಒಂದು ಸ್ವಲ್ಪ ಹಾಗೆ ನಾರ್ಮಲಾಗಿ ನಿಮ್ಗೆ ಯಾವ ಸೈಜ್ ಬೇಕಾಗೋಷ್ಟು ಸೈಜ್ನ ಉಂಡೆನ ತೊಗೊಂಡು ನಾನು ಆ ಥರ ಅವಾಗ ಯಾವ ಥರ ಮಾಡಿದ್ನಿ ನೋಡಿ, ಅದೇ ಥರನ ಚೆನ್ನಾಗಿ ನಾದ್ಕೊಂಡು ಹಾಗೆ ಕೈಲೇನೆ ಸ್ವಲ್ಪ ಎರಡು ಕೈಗೂ ಅಂಗೈಗೂ ಸ್ವಲ್ಪ ಬೆರಳುಗಳಿಗೂ ಹಿಟ್ಟನ್ನ ಸವರ್ಕೊಂಡು ಮಧ್ಯದಲ್ಲಿ ಎರಡು ಬೆರಳಿರುತ್ತೆ ನೋಡಿ, ಆ ಬೆರಳು ಸಹಾಯದಿಂದ ಆರಾಮಾಗಿ ನೀವು ಉಂಡೆಗಳನ್ನ ಮಾಡ್ಕೊಬೋದು. ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮಾಡ್ಕೊಬೋದು. ಆಗಲೇ ಇಲ್ಲ, ಆಗ್ತಾನೇ ಇಲ್ಲ ಮೇಡಮ್ ನಮ್ಗೆ ಈ ಥರ ಮಾಡೋದಕ್ಕೆ ಅನ್ನೋರಿದ್ದರೆ ಅದರದ್ದೇ ಒಂದು ಡಬ್ಬ ಸಿಗುತ್ತೆ ನೋಡಿ, ಅದರಲ್ಲಿ ಬೇಕಾದ್ರೂ ನೀವು ಮಾಡ್ಕೊಳ್ಳಿ. ಅದು ಸ್ವಲ್ಪ ಚಿಕ್ಕದಾಗುತ್ತೆ ಅಂತಲೇ. ಈ ಥರ ಕೈಲಿ ಮಾಡ್ಕೊಂಡ್ರೆ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು, ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಬೋದು. ಈ ಥರ ಬಟ್ಲಿ ಥರ ಆಗಿದೆ. ಆಗಲಿಲ್ಲ ತಟ್ಟೆ ಥರ ಆದ್ರೂ ಪರವಾಗಿಲ್ಲ. ಸೊ ಅದಕ್ಕೆ ಸ್ಟಫಿಂಗ್ನ ಹಾಕ್ಕೊಂಡು ಮಡ್ಚ್ಕೊಬೋದು. ಬಟ್ಲಿ ಥರ ಆದರೆ ಚೆನ್ನಾಗಾಗುತ್ತೆ. ಜಾಸ್ತಿ ಗಟ್ಟಿ ಹಿಟ್ಟನ್ನ ಮಾಡ್ಕೊಂಬಿಡಿ. ನಾರ್ಮಲಾಗಿ ಮೀಡಿಯಮ್ ಆಗಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಹಿಟ್ಟೇ ಇರುತ್ತೆ, ಸ್ಟಫಿಂಗ್ ಸ್ವಲ್ಪ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಯಾವ ರೀತಿ ಸೈಜ್ನ ಉಂಡೆನ ಮಾಡಿಕೊಂಡು ಯಾವ ರೀತಿ ಬಟ್ಲನ್ನ ಮಾಡ್ಕೊಂಡಿರ್ತೀರ ನೋಡಿ, ಇದಕ್ಕೆ ನೀವು ಸ್ಟಫಿಂಗ್ನ ಹಾಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದಾಗಿದೆ. ಇದಕ್ಕೆ ನಾವು ಸ್ಟಫಿಂಗ್ನ ಹಾಕೊಂಡ್ಬಿಡೋಣ. ನೋಡಿ, ನನಗಿಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಹಾಕ್ಕೊತಿದ್ದೀನಿ. ನೀವು ಯಾವ ರೀತಿ ಬಟ್ಲನ್ನ ಮಾಡ್ಕೊಂಡಿರ್ತೀರ ಯಾವ ಸೈಜಲ್ಲಿ ಅದನ್ನು ನೋಡಿಕೊಂಡು ನೀವು ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು, ಜಾಸ್ತಿ ಕೂಡ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನಾರ್ಮಲಾಗಿ ನೋಡ್ಕೊಳ್ಳಿ ಯಾವ ರೀತಿ ಹಾಕಿದ್ರೆ ಯಾವ ಥರ ಹೊರಗಡೆ ಬರಬಾರ್ದು, ಆ ರೀತಿ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಬಿಡೋಣ. ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಸಿಯಾಗಿ ಕೂಡ ಮಾಡ್ಕೊಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ಥರ ಹಬ್ಬದ ಟೈಮಲ್ಲಿ ಹಬ್ಬದ ಅಡುಗೆ ಮಾಡಬೇಕು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಏನೋ ಒಂಥರ ಪಾಸಿಟಿವ್ ವೆಬ್ಸ್ ಇರುತ್ತೆ, ತುಂಬಾ ಖುಷಿಯಾಗುತ್ತೆ. ಮನೇಲಿ ಎಲ್ಲರೂ ಇರ್ತಾರೆ ಮತ್ತು ಹಬ್ಬದ ಅಡುಗೆ ಕೂಡ ರೆಡಿ ಆಗ್ತಾ ಇರುತ್ತೆ. ನಾನಿಲ್ಲಿ ಅಡುಗೆಗೆ ಇವತ್ತು ಏನೇನು ಮಾಡ್ಕೊಂಡಿದ್ದೆ ಅಂತಂದರೆ ಸಿಹಿ ಕಡುಬು, ಹಾಗೆ ಕಡಲೆಕಾಳು ಗೊಜ್ಜು, ಅದ್ರ ಜೊತೆಗೆ ಕೋಸಂಬರಿ, ಅದ್ರ ಜೊತೆಗೆ ಹಪ್ಪಳ, ನುಗ್ಗೆಕಾಯಿ ಸಾಂಬಾರು ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾವಿಲ್ಲಿ ಎಡೆ ಕೂಡ ಇಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಬೇಗನೆ ಕಡುಬನ್ನ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಕಡುಬು ಕೂಡ ಆಗಿದೆ. ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ. ನಿಮ್ಮ ಮನೇಲಿ ಯಾವುದೇ ತರಹದ ಇಡ್ಲಿ ಕುಕ್ಕರ್ ಇರುತ್ತೆ ನೋಡಿ, ಅದರಲ್ಲಿ ಬೇಕಾದರೂ ಬೇಯಿಸ್ಕೊಬೋದು. ಇಲ್ಲ ತಟ್ಟೆ ಇಡ್ಲಿ ಇರುತ್ತೆ ನೋಡಿ, ಆ ಥರ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ನಾನಿಲ್ಲಿ ನಾರ್ಮಲ್ ಆಗಿ ಇಡ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತಿದ್ದೀನಿ. ನನಗಿಲ್ಲಿ 2 ಸಲ ನಾನು ಬೇಯಿಸಿದೆ. ನಮ್ಮದು ಚಿಕ್ಕದು ಇಡ್ಲಿ ಕುಕ್ಕರ್ ಆಗಿರೋದ್ರಿಂದ ನಾನು 2 ಸಲ ಬೇಯಿಸ್ಕೊಳ್ಬೇಕಾಗಿತ್ತು. ನನಗೆ ಒಂದು 18 ಏನೋ ಕಡುಬು ಆಗಿತ್ತು. ಸೊ ನಾನಿಲ್ಲಿ ನಮ್ಮದು ಇರೋವಂಥದ್ದು ಇಷ್ಟು ಚಿಕ್ಕದಿದೆ. ಸೊ ಇದಕ್ಕೆ ನಾನು ಹಾಗೆ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತೀವಿ. ನಾರ್ಮಲಾಗಿ ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ತೀವಿ ನೋಡಿ, ಅದೇ ಥರ ಬೇಯಿಸ್ಕೊತಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನೋಡಿ, ಇವಾಗ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಕುದ್ದ ನಂತರ ಈ ಪಾತ್ರೆಗೆ ನಾವು ತುಪ್ಪ, ಎಣ್ಣೆ ಅಥವಾ ಏನೂ ಹಾಕೋದು ಬೇಡ. ನಾರ್ಮಲಾಗಿ ನೀರಿರುತ್ತೆ ನೋಡಿ, ನೀರನ್ನ ಸವರ್ಕೊಂಡು ಹಾಕಿದರೆ ಸಾಕು, ಅಂಟ್ಕೊಳ್ಳೋದು ಇಲ್ಲ, ಏನೂ ಆಗೋಲ್ಲ. ನೀವು ಬೇಕು ಅಂತಂದರೆ ಎಣ್ಣೆ ಕೂಡ ಹಾಕ್ಕೊಬೋದು. ನೀರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ಥರ ಫಿಲ್ ಮಾಡಿಕೊಂಡು ನಾನು ಒಂದು 5 ರಿಂದ 10 ನಿಮಿಷ ನಾರ್ಮಲಾಗಿ ಬೇಯಿಸ್ಕೊತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಕಡುಬು ತುಂಬಾ ಚೆನ್ನಾಗಾಗೋಗ್ಬಿಡುತ್ತೆ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಇವಾಗ ಒಂದು 5 ರಿಂದ 10 ನಿಮಿಷ ಆಗುವಷ್ಟು ಬೇಯಿಸ್ಕೊಂಡು ಬಂದುಬಿಡೋಣ. ಬೆಳಿಗ್ಗೆಯಿಂದನೇ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಅಷ್ಟೊಳಗಡೆಗೆ ಎಲ್ಲ ಅಡುಗೆಗಳು ಆಗೋಗ್ಬಿಡ್ಬೇಕು. ನನ್ನ ಮಗಳಿಗೆ ಊಟ ಕೂಡ ಕೊಡಬೇಕಲ್ಲ. ಸೊ ಸ್ವಲ್ಪ ಇವತ್ತು ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ಹಾಗೆ ಬೇರೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದುಬಿಡೋಣ ಅಂತ ಬೆಳಗ್ಗೆಯಿಂದನೇ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮಿನಿಮಮ್ ಒಂದು 11-11:30 ಆಗಿಬಿಟ್ಟಿದೆ. ಇನ್ನೂ 1 ಅವರ್ ಇದೆ. ಅಷ್ಟರೊಳಗಡೆ ಎಲ್ಲ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನನ್ನ ಮಗಳು ಕೂಡ ಊಟ ಕೂಡ ಕೊಟ್ಕೊಂಡು ಬಂದುಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಹಾಗೆ ಇವತ್ತು ನೈಟು ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಯಾಕಂದರೆ ಶ್ರಾವಣ ಸ್ಟಾರ್ಟ್ ಆಗಿದೆ ಅಂತಲ್ವಾ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಶನಿದೇವ್ರ ದೇವಸ್ಥಾನದಲ್ಲಿ ನಾವಿರೋ ಜಾಗದಲ್ಲಿ ಪ್ರತಿ ಶನಿವಾರ ಕೂಡ ಊಟಕ್ಕೆಲ್ಲ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದು ನಾರ್ಮಲಾಗಿ ತಿಂಡಿ ಥರ ಕೊಡೋಲ್ಲ, ಅನ್ನ ಸಾಂಬಾರು ಈ ಥರ ಪಲ್ಯಗಳು ತುಂಬ ವೆರೈಟಿ ಸ್ಟೈಲಲ್ಲಿ ಅಡುಗೆಗಳನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ ಪ್ರಸಾದ ನಾವು ಹೋದಾಗೆಲ್ಲ ಸಿಗುತ್ತೆ. ಸೊ ನಾವು ಮಿಸ್ ಮಾಡ್ದೇ ಪ್ರಸಾದ ಕೂಡ ತಿನ್ಕೊಂಬರ್ತೀವಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೆಳಿಗ್ಗೆ ಪೂಜೆಗೆ ಹೋದಾಗ ಹೇಳಬೇಕು ಅಂತಂದರೆ ದೇವಸ್ಥಾನದಲ್ಲಂತೂ ತುಂಬಾ ರಶ್ ಇತ್ತು. ಸೊ ಅಲ್ಲಂತೂ ನಮಗೆ ಎಷ್ಟೊಂದು ಜನ ಬಂದಿದ್ರು ಅಂತಂದರೆ, ನಾವು ಜಾಸ್ತಿ ಜನ ಇರಲ್ಲ, ಎಲ್ಲರೂ ಕೂಡ ಆಚರಣೆ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಹುಬ್ಳಿ ಧಾರವಾಡದವ್ರು ಸೋಡ ಈ ಹಬ್ಬನ ಮಾಡ್ತಾರೆ. ಸೊ ಹಾಗಾಗಿ ತುಂಬಾ ರಶ್ ಇತ್ತು. ಆದರೂ ಒಂದು ಅರ್ಧ ಗಂಟೆಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ಬೇಗ. ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಕೂಡ ಇದಾಗಿಲ್ಲ, ಹೊಡ್ಕೊಂಡಿಲ್ಲ, ನಾರ್ಮಲ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಡುಬು ರೆಡಿನೇ ಆಗೋಗ್ಬಿಡುತ್ತೆ.
ಚೆನ್ನಾಗಿರುತ್ತೆ ಅಂತ ಆರಾಮಾಗಿ ಕೂಡ ಈಸಿಯಾಗಿ ಮನೇಲೆ ರೆಡಿ ಮಾಡ್ಬೋದು. ನಾನು ಇಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ. ನೀವು ಬೇಕು ಅಂದರೆ ಖಾರ ಕಡುಬು ಕೂಡ ಮಾಡ್ಕೊಬೋದು. ಸ್ಟಫಿಂಗ್ ಬೇಕಾದರೆ ಕಡಲೆಕಾಳು ಅದರಲ್ಲಿ ಮಾಡ್ಕೊಬೋದು. ನಾನು ಇನ್ನೊಂದು ದಿನ ಬೇಕಾದರೆ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊತೀನಿ ಖಾರ ಕಡುಬು ಮಾಡಿರೋದು. ಸೊ ನಾನು ಇವತ್ತು ಸಿಹಿ ಕಡುಬು ಮಾಡಿದ್ದೆ. ಸೊ ಹಾಗಾಗಿ ಸಿಹಿ ಕಡುಬಿನ ರೆಸಿಪಿನ ತೋರಿಸ್ತಿದ್ದೀನಿ. ಖಾರ ಕಡುಬಿಗೂ ಸೇಮ್ ರೆಸಿಪೀಸ್